ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ದೀರಲ್ಲ? ಆಯ್ತು, ನಾಳೆಯಿಂದ ಹಿಡಿದು ಹಬ್ಬ ಸ್ಟಾರ್ಟ್. ಸೊ ಹೆಂಗೆ ನಡ್ತಾ ಇದೆ ನಿಮ್ಮ ಕೆಲಸ? ನೀವು ಹಬ್ಬಕ್ಕೆ ಏನಾರ ಕರೀತ್ರಿ ಹೆಂಗೆ ಫ್ರೆಂಡ್ಸ್? ಲೈಕ್ ನಾವು ಹೈದ್ರಾಬಾದ್ಕಿದ್ದಾಗ ಅರಿಸೆಲು, ಗಾರೆಲು, ಮುರ್ಕುಲ್ ಇಂಥವೆಲ್ಲ ಮಾಡ್ತಿದ್ರು. ಸೊ ನೀವೇನು ಮಾಡ್ತೀರಿ ಅಂತ ಕಮೆಂಟ್ ಮಾಡಿರಿ. ನಾನಂತೂ ಇವತ್ತು ಏನೂ ಮಾಡ್ಲತ್ತಿಲ್ಲ ಫ್ರೆಂಡ್ಸ್. ಲಿಟ್ರಲಿ ಐ ಆಮ್ ಫೆಡ್ ಅಪ್ ಆಫ್ ಮೈ ಕ್ರ್ಯಾಂಪ್ಸ್. ಭಾಳ ಜಾಸ್ತಿ ಕ್ರ್ಯಾಂಪ್ಸ್ ಅದ. ಆ್ಯಂಡ್ ವೀಡಿಯೋಗೆ ಬರಬೇಕಾದ್ರೆ ಇವಾಗ ಎಕ್ಸಸೈಸ್ ಮಾಡಿದ ನಂತರ ಫ್ರೆಶನ್ ಅಪ್ ಆಗಿ ನಾನು ಕುಡಿತಾ ಇದ್ದೀನಿ ಲ್ಯೂಕ್ವಾರ್ಮ್ ವಾಟ್ರ್. ಆ್ಯಂಡ್ ಇವತ್ತು ಯಾವುದೋ ತರಹ ಅಂತ ಡಿಟಾಕ್ಸ್ ವಾಟರ್ ಕುಡಿಯೋಲ್ಲ, ಜಸ್ಟ್ ಬಿಕಾಸ್ ಇಟ್ಸ್ ಮಂಡೇ ದಿನ ಐ ವಾಂಟ್ ಹ್ಯಾವ್ ಎನಿ ಡಿಟಾಕ್ಸ್ ವಾಟರ್ ಫ್ರೆಂಡ್ಸ್. ನನ್ನ ವೇಯಿಂಗ್ ಮಷಿನ್ ಈ ಥರ ಫ್ರೆಂಡ್ಸ್ ರಾಂಗ್ ತೋರಿಸೋದು, ಅದು ಕೊಟ್ಟಿನಿ ವಾಪಸ್. ಸೊ ಇದು ಥರ್ಮಾಕೋಲ್ ಶೀಟ್ ಹಾಕಿಕೊಡ್ಲತ್ರ ಬೇಡ ಅಂದ್ರೆ. ಸೊ ಇಲ್ಲ ಡ್ರೆಸ್ ಏನಾರು ಇದ್ದಿರ್ಬೋದು. ಲೆಟ್ ಇಟ್ ಬಿ. ರಿಪ್ಲೇಸ್ ಮಾಡ್ಯಾರ ನೋಡ್ರೆ ಪ್ರೆಸೆಂಟ್ ಇದು ಹೆಂಗದ, ವೇಟ್ ಹೆಂಗೆ ಬರ್ತದೆ ಅಂತ. ಇದತ್ತ ಕಟ್ ಮಾಡಿ. ಸೇಮ್ ಪ್ರಾಡಕ್ಟ್ ಟಚ್ ವುಡ್. ಇದು ಅಂತೂ ಕರೆಕ್ಟ್ ಇರಬೇಕು, ಇಲ್ಲ ಅಂದ್ರೆ ಆಫ್ಟರ್ ದಿಸ್ ಐ ಆಮ್ ನಾಟ್ ಗೋಯಿಂಗ್ ಟು ಪರ್ಚೇಸ್ ಎನಿ ವೇಯಿಂಗ್ ಮಷಿನ್ ಎಟ್ ಆಲ್. ಈಗ ನಾನು ಇಂಚ್ ಲಾಸ್ ಮೇಲೆ ಫೋಕಸ್ ಮಾಡ್ತೀನಿ, ವೆಯ್ಟ್ ಲಾಸ್ ಮೇಲೆ ಅಂತ ಫೋಕಸ್ ಮಾಡಲ್ಲ. ಸೊ ಇಟ್ ಕೇಮ್ ಆ್ಯಸ್ ಇಟ್ ಕೇಮ್ ಪ್ರೀವಿಯಸ್ಲಿ. ರಿಫ್ಲೆಕ್ಷನ್ ಟಚ್ ಓಂ ಸಾಯಿರಾಮ್. ಗೊತ್ತಿಲ್ಲ ಕರೆಕ್ಟ್ ಅದೇನಿಲ್ಲ ಅಂಥೇಳಿ. ನಮ್ಗೆ ಹೆಂಗೆ ಗೊತ್ತಿಲ್ಲ. 84.55 ಬಂತು. ಸೇಮ್ repeat third time. Yeah, this time it's right. Amma, finally. So this is going to be in the home now. ಟೈಮ್ ಒಂದಾಗ್ಯದ ಫ್ರೆಂಡ್ಸ್, ಬರ್ರಿ ಊಟ ಮಾಡರಿ. ಇವತ್ತು ಮಂಡೇ ಉಪವಾಸ ಅದಲ್ಲ, ಅದಕ್ಕೆ ಆ್ಯಂಡ್ ಮತ್ತೊಂದೇನು ಅಂದ್ರೆ ಐ ಗಾಟ್ ಮೈ ಪೀರಿಯಡ್ಸ್ ಟುಡೇ ಆಫ್ಟರ್ ಎಕ್ಸಸೈಸ್. ಸೊ ಅದ್ರ ಸಲುವಾಗಿ ನನಗೆ ಏನಾರು ಗರಂ ಉಣ್ಬೇಕು ಅನ್ಸತ್ತಿತ್ತು. ಸೋಮವಾರ ಒಪ್ಪತ್ತು ಬೀದ ಒಂದೇ ಟೈಮ್ ಅಂತ ಫಿಲ್ಲಿಂಗ್ ಇರೋದು ಉಣ್ಬೇಕು ಅಂತ ರಾಗಿ ಗಂಜಿ ಕುಡಿಲತ್ತೀನಿ. ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡೀನಿ. ನಾನು ಸಲಕ್ಕೊಂದು, ವೈಭವ್ ಒಂದು ಸಲಕ್ಕೊಂದು. ಡಿಸೈನ್ ಮಾರ್ಬಲ್ ಟೈಪ್ ಅನ್ನಿಸ್ತಲ್ಲ ನೋಡ್ಲಿಕ್ಕೆ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡ್ರಿ. ಆ್ಯಂಡ್ ಮತ್ತೊಂದು ಏನು ಅಂದ್ರೆ ತೋರಿಸ್ತೀನಿ ತಡಿ. ಬೆಳಗಡ್ಡಿ ಹಾಕಿ ಉಪ್ಪಿಟ್ಟು ಮಾಡಿದೆ, ಯಾಕಂದ್ರೆ ವೈಭವ್ಗೂ ಪಥ್ಯ ಅದಲ್ಲ, ಜಾಸ್ತಿ ಏನು ಮಸಾಲ ಇದ್ದಿಂದ, ಉಪ್ಪು ಖಾರ ಹುಳಿ ಆ್ಯಂಡ್ ಎಣ್ಣೆನೂ ಕಡಿಮೆ ಅಂತಂದ್ರೆ ಡಾಕ್ಟರ್. ಹುಳಿ ಅಂತೂ ಬೇಡ ಅಂತಾರೆ. ಸೊ ಅದರ ಸಲುವಾಗಿ ಬೆಳಗಡ್ಡಿ ಹಸಿ ಅವ ಫ್ರೆಂಡ್ಸ್, ಅದು ಬೆಳಗಡ್ಡಿ ಕುದಿಯೋತಿನಾಗ ಹಾಕಿದೆ. ಸೊ ಬೆಳಗಡ್ಡಿ ಹಾಕಿ ಉಪ್ಪಿಟ್ಟು, ಜೀರಿಗೆ ಅದನ್ನೇನೂ ಹಾಕಿಲ್ಲ. ಸೊ ಬರ್ರಿ ನನ್ನ ಸಂಟ ಎಲ್ಲರೂ ಊಟ ಮಾಡಿಟ್ರಿ. ಬಾಯ್ ಭೋ. ವೈಷ್ಣವಿ ಉಲೆನ್ ವರ್ಕ್ ಮಾಡ್ಲತ್ತಿಂದ ಹಿಡ್ದು ದಿನ ಏನಾರೇನು ಮಾಡ್ತಾ. ಸೊ ಇವಾಗ ಆ್ಯಕ್ಚುಲಿ ಆಕಿನ ಸಲುವಾಗಿ ಕಂಬಾಕ್ಸ್ ಮಾಡ್ಕೊಳತ್ತಿ ಅದು ಉಲೆಂದು. ಬಟ್ ಉಲೆನ್ ಕಂಬಾಕ್ಸ್ ಮಾಡ್ಕೊಂಡ್ರೆ ಭಾಳ ಖರಾಬ್ ಆಯಿತು, ಮಸ್ತ್ ಅಂದ್ಕೊಂಡಿದ್ದು. ಆಕಿನ ಕಂಬಾಕ್ಸ್ ಕನ್ವರ್ಟೆಡ್ ಟು ಮೈ ಪರ್ಸ್. ಸೊ ಪರ್ಸಿಗೆ ಹ್ಯಾಂಡ್ ಬೇಕಲ್ಲ, ಸೊ ಅದ್ರದ್ದು ಯಂತ್ರ ಥ್ರೆಡ್ ಶೋಲ್ಡರ್ಗೆ ಹಾಕೊಳಕ್ಕೆ. ಸೊ ಅದು ಮಾಡ್ಲತ್ತ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತದು. ಗರಂ ಶೇಂಗಾ ಕುದಿಸ್ತೀನಿ ಕುಕ್ಕರ್ನ. ಆ್ಯಕ್ಚುಲಿ ಗೊತ್ತೊಂದು ಒಪ್ಪತ್ತದಲ್ಲ, ಅದ್ರ ಸಲುವಾಗಿ ನಾನು ಪೋಣಿ ಹೊಡೆದು ಒಗಡ್ಡಿ ಇಂಥವೇನೂ ಹಾಕಿ ಮಾಡ್ಲಿಕ್ಕಾಗಲ್ಲ. ಸೊ ಐ ಆಮ್ ಹ್ಯಾವಿಂಗ್ ಜಸ್ಟ್ ಬಾಯ್ಲ್ಡ್ ಒನ್. ಇನ್ನು ಮಕ್ಕಳಿಗೆ ಮಾಡಿಕೊಡ್ತೀನಿ ಒಂದು ಸ್ವಲ್ಪ ಉಪ್ಪು ಖಾರ ಉಳ್ಳಾಗಡ್ಡಿ ಎಲ್ಲ ಹಾಕಿ. ಸೊ ಐ ಆಮ್ ಎಂಜಾಯಿಂಗ್ ಮೈ ಲಾಸ್ಟ್ ಮೀಲ್, that is dinner at 5 o'clock. As it's Monday today, I can't have, again I'm repeating, ಉಳ್ಳಾಗಡ್ಡಿ ಏನು ತಿನ್ಲಿಕ್ಕಾಗಲ್ದಕ್ಕೆ ಐ ಆಮ್ ಹ್ಯಾವಿಂಗ್ ಪ್ಲೇನ್ ಲೈಕ್ ದಿಸ್ ಓನ್ಲಿ. ಜಸ್ಟ್ ಇವಾಗೆ ಬಾಯ್ಲ್ ಮಾಡೀನಿ ನೋಡ್ರಿ. ಹೋಗಾನ ಹೊಂಟ್ರಿ ನಾನು ಕುದಿಸಿಂದ ಶೇಂಗಾ ಇದ್ದಲ್ಲ ಫ್ರೆಂಡ್ಸ್, ನಾ ಪ್ಲೇನ್ ತಿಂದೀನಿ. ಇವ್ರ ಮೂಗರ ಸಲುವಾಗಿ ಒಂದು ಥೋಡೆ
ಪೋಣಿಯನ್ನು ಹೊಡಿಲತ್ತಿಲ್ಲ, ಯಾಕೆ ಪೋಣಿ ಹೊಡೆದ್ರೆ ಮತ್ತು ವೈಭವ ತಿನ್ಲಿಕ್ಕಾಗಲ್ಲ. ಅದಕ್ಕೆ ಪೂರ ಶೇಂಗಾನಿಂದ ನೀರು ತೆಗೆದಾಕಿ ಅದ್ರ ಮೇಲೆ ಒಂದು ಥೋಡೆ ಉಪ್ಪು, ಖಾರ, ಥೋಡೆ ಗರಂ ಮಸಾಲ, ಒಂದು ಥೋಡೆ ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡಿ ಕೊಡ್ಲತ್ತೀನಿ. ವೈಭವ್ ಭಾಳ ಇಷ್ಟ ಆಗ್ಯದ. ಅಂಡ್ ಹೇಳ್ಬೇಕಾದ್ರೆ ಈ ಶೇಂಗಾ ತಿಲ್ಲತ್ರ ಹೆಂಗೆ ಅನ್ಸತ್ತಿತ್ತು ಅಂದ್ರೆ ಹಸಿ ಶೇಂಗಾ ತಿಂದ್ರೆ ಹೆಂಗಿರ್ತದೆ ಆ ಟೈಪ್ ಅನ್ಸತ್ತಿತ್ತು. ಲಿಟ್ರಲಿ ವೈಷ್ಣವಿ ಇನ್ನೂ ಒಂದೆರಡು ತಿಂದು ಹಾಗೆ ತಿಂದ್ರೆ ಚೆನ್ನಾಗಿತ್ತು ಅಂತಂದ್ರೆ ಆಕಿ, ಯಾಕಂದ್ರೆ ಉಳ್ಳಾಗಡ್ಡಿ ಏನೋ ತಿನ್ನಲ್ಲ. ಸೊ ಅಕ್ಕಿ ಪ್ಲೇನ್ ತಿಂದ್ರೆ ಇಷ್ಟ ಆಯಿತು. ಇದು ಹಿಂಗಾದ್ರೆ ಒಲ್ಲಂದ್ರೆ ಸೊ ಎಂಜಾಯ್ ಮಾಡಿದ್ರು. ಚೆನ್ನಾಗಿ ಪ್ರೋಟೀನ್ ರಿಚ್ ಯಾವ ಥರ ಕೊಡಬೇಕು ಟ್ರೈ ಮಾಡ್ತಾ ಇದ್ದೀನಿ ನಾನು. ಇದು ನಮ್ಮನ್ನು ಮಿಡ್ ಟೈಮ್ ಮೀಲ್ನಾಗ ಹಲೋ ಮುಂಜಾನೆ ಹಿಡ್ದು ಆ್ಯಕ್ಚುಲಿ ಗೊತ್ತಾ ಹೊಟ್ಟೆ ಫುಲ್ ಬ್ಯಾನಿಗ್ಲತ್ತು, ಹೊಟ್ಟೆ ಪೇನ್ ಭಾಳ ಜಾಸ್ತಿ ಅದ. ಸೊ ಥೈಸ್ ಲೆಗ್ಸ್ ಪೇನ್ ಜಾಸ್ತಿ ಇದೆ, ಯಾಕೆಂದ್ರೆ ಐ ಗಾಟ್ ಮೈ ಪೀರಿಯಡ್ಸ್ ಆ್ಯಸ್ ಇಸ್ ಸೆಡ್. ಸೊ ಮುಂಜಾನೆ ಹಿಡ್ದು ಬೆಡ್ ಮೇಲಿಂದ ಏಳೋದೇ ಇಲ್ಲ. ಓನ್ಲಿ ಹೇಳ್ಬೇಕಾದ್ರೆ ಟಾಯ್ಲೆಟ್ ಮಾಡ್ಲಿಕ್ಕೆ ಅಥವಾ ಚಹಾ ಮಾಡ್ಕೊಳಕ್ಕೆ. ಈಗ ಹಾರ್ಡ್ಲಿ 2 or 3 ಟೈಮ್ಸ್ ಚಹಾ ಕುಡ್ದೀನಿ ನಾನು. ಸೊ ಕಂಪ್ಲೀಟ್ ರೆಸ್ಟೆಡೇ ಇತ್ತು ಗೊತ್ತಾ, ಏನೂ ಜಾಸ್ತಿ ಮಾಡೇ ಇಲ್ಲ ವರ್ಕ್. ಇನ್ನು ಮುಂಜಾನೆ ಹಿಡಿದು ಭಾಂಡೆ ಹಂಗೆ ಟೈಮ್ ಹೇಳ್ತೀನಿ ತಡ್ರಿ ನಿಮ್ಗೆ. 7 ಆಗೈತೆ ಫ್ರೆಂಡ್ಸ್ ಟೈಮು. ಸೊ 7 ಆದ್ರೂ ಇನ್ನೂ ನಂದು ಭಾಂಡೆ ಹಂಗೆ ಅವ. ಸೊ ಇವಾಗೆಲ್ಲ ಮಾಡಬೇಕು. ಮುಂಜಾನೆ ಬರೀ ರೈಸ್ ಮಾಡಿ ಲೆಮನ್ ರೈಸ್ ವೈಷ್ಣವಿ ಮಾಡಿ ಬಾಕ್ಸ್ ಕಟ್ಟೀನಿ. ಇವರಿಗೆ ರಾತ್ರಿದು ರೊಟ್ಟಿ ಇತ್ತು. ಸೊ ರಾತ್ರಿದು ರೊಟ್ಟಿ, ಬ್ಯಾಳಿ, ಅನ್ನ, ಹಿಂಡಿ, ಉಪ್ಪಿನಕಾಯಿಗಳು ಹಚ್ಕೊಂಡು ಉಂಡಾರ. ಹಿಂಡಿ ಮನೆಗಿದ್ರೆ ಇದೇ ಬೆನಿಫಿಟ್, ಹಿಂಡಿ ಮತ್ತು ಉಪ್ಪಿನಕಾಯಿ. ರಾತ್ರಿ ಏನಾರ ಇದ್ರೂ ಅದ್ರ ಸಂಗಟ ಊಟ ಮಾಡ್ತಾರೆ. ಸೊ ಮಧ್ಯಾಹ್ನಕ್ಕಂತೂ ವೈಭವ್ ನಾನು ಏನು ಊಟ ಮಾಡಿದ್ವಿ ತೋರಿಸಿದ್ದೇವೆ. ಈಗ ರಾತ್ರಿದ್ದು ಅಡುಗೆ ಮಾಡಬೇಕು. ನಮ್ಮ ಕಡೆ ಚಕ್ಕೋಲಿ ಮಾಡ್ತಾರೆ. ಐ ಫೀಲ್ ಐ ವಾಂಟ್ ಟು ಪ್ರಿಪೇರ್ ಚಕ್ಕೋಲಿ. ವೈಭವನ ಸಲಕ್ಕೆ ರಾಗಿ ಗಂಜಿ ಅದ, ವೈಷ್ಣವಿ ಆ್ಯಂಡ್ ಇವ್ರ ಸಲುವಾಗಿ ಅಷ್ಟು ಚಕ್ಕೋಲಿ ಮಾಡಿದ್ರೆ ಮುಗೀತು. ಸೊ ಯಾವ್ದು ಈಸಿ ಆಯಿತು ಅದು ಇಟ್ಟು ಮಾಡಿ ಮುಗೋತೀನಿ. ವೈಷ್ಣವಿ ಚಕ್ಕೋಲಿ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಖುಷಿಯಾಗ್ಲತ್ತಳ. ಸೊ ಚಕೋಲೇಟ್ ಮಾಡಿಟ್ಟು ಮತ್ತು ರೆಸ್ಟೇ ಮಾಡ್ತೀನಿ. ಕಂಪ್ಲೀಟ್ ಡೇ ಎಲ್ಲ ರೆಸ್ಟ್. ಇವತ್ತು ವಾಕಿಂಗ್ನೂ ಮಾಡ್ಲಿಕ್ಕೆ ಹೋಗಿಲ್ಲ, ವಾಕಿಂಗ್ ಅನ್ನೋದೇ ಮಾಡಿಲ್ಲ. ಬರೀ ಹೇಳ್ಬೇಕಾದ್ರೆ ನೀರಿನ ಬಾಟ್ಲಿಂದ ಬಾಜುಕೊಂಡು ಕುಂತೀನಿ. ಇಲ್ಲಿನ ತನಕ 3 ಲೀಟರ್ ನೀರು ಕುಡ್ದೀನಿ. ಸೊ ನೀರಿಗಂತೂ ಶಾರ್ಟೇಜ್ ಮಾಡಿಲ್ಲ, ನೀರು ಕಂಪ್ಲೀಟಾಗಿ ಕುಡ್ದೀನಿ. ಆ್ಯಸ್ ಯೂಶ್ವಲ್ ಮಂಡ್ಯದಿಂದ ಕಡೆಯಿಂದ 1 ಟೈಮ್ ಊಟ ಮಾಡೀನಿ. ಸೊ ದ್ಯಾಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಸೊ ಕಂಪ್ಲೀಟ್ ಡೇ ಎಲ್ಲ ಲೇಝಿ ಈ ಥರ ಹೋಯಿತು. ಬಟ್ ಒಂದು ಗುಡ್ ಥಿಂಗ್ ಏನು ಅಂದರೆ ಆಫ್ಟರ್ ಡೂಯಿಂಗ್ ಎಕ್ಸಸೈಸ್ ಐ ಗಾಟ್ ಮೈ ಪೀರಿಯಡ್ಸ್. ಅದೊಂದು ಖುಷಿ ಚಳಿಗೆ. ನಾನು ಚಕ್ಕೋಲಿ ಮಾಡೋ ಹೊತ್ತಿನಾಗ ವೀಡಿಯೋ ಮಾಡಿದಂದ್ರೆ ನಿಮ್ಗೆ ತೋರಿಸ್ತಾ, ಇಲ್ಲಾಂದ್ರೆ ರಾತ್ರಿಗಂತೂ ನಾರ್ಮಲ್ ಗರಂ ನೀರೇ ಕುಡಿತೀನಿ. ಯಾಕೆ ಸೋಮವಾರದಲ್ಲ ಏನು ಯಾವುದೂ ನೀರೇನು ಕುಡಿಯೋದಿಲ್ಲ ನಾನು. ಯಾಕೆ ಓನ್ಲಿ ಬಿಸಿ ನೀರಿಟ್ಟು ಕುಡಿದು ಮುಗೋತೀನಿ. ಮಾಡ್ದೆ ಚಕ್ಕೋಲಿ ಅಂದ್ರೆ ವೀಡಿಯೋ ಮಾಡ್ದಂದ್ರೆ ತೋರಿಸ್ತಾ ಇಲ್ಲ ಫ್ರೆಂಡ್ಸ್. ಓಕೆ ಬಾಯ್. ವೈಭವನ ಸಲಕ್ಕೆ ಗಂಜಿ ಮಾಡಿಕೊಟ್ಟಿನಿ. ಸೊ ವೈಭವ್ ಗಂಜಿ ಕುಡಿದನು ಹಾಲು ಹಾಕೊಂಡು. ಆ್ಯಂಡ್ ಇವ್ರ ಸಲಕ್ಕೆ ವೈಷ್ಣವಿ ಸಲಕ್ಕೆ ಕುಬ್ಸದ ಕಳಗಿ ರೆಡಿ ಫ್ರೆಂಡ್ಸ್. ಅದು ಅವ್ರ ಡಿನ್ನರ್. ದಟ್ಸ್ ಆಲ್ ಫಾರ್ ದ ಡೇ. ಬಾಯ್, ಸಿ ಯು ಟುಮಾರೋ.